ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಮಂತ್ಲಿ ಎಕ್ಸ್ಪೈರಿ, ಡಿಸೆಂಬರ್ ತಿಂಗಳ ಮಂತ್ಲಿ ಎಕ್ಸ್ಪೈರಿ ಜೊತೆಗೆ ಇಡೀ ವರ್ಷದ 2023ರ ಕೊನೆಯ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ನಾಳೆನೂ ಕೂಡ ಒಂದು ಎಕ್ಸ್ಪೈರಿ ಇದೆ, ಯಾವುದು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರುತ್ತೆ. ಸೊ ವರ್ಷದ ಆಧಾರದಲ್ಲಿ ನೋಡೋದಾದರೆ ನಾಳೆ ಎಕ್ಸ್ಪೈರಿ ಕೊನೆ ಎಕ್ಸ್ಪೈರಿ ಆಗುತ್ತೆ. ಆದರೆ ಬಿಗ್ ಪ್ಲೇಯರ್ಸ್, ಬಿಗ್ ಇಂಡಸ್ಟ್ರೀಸ್, NSE ಇಂಡಸ್ಟ್ರೀಸ್ ಅಂತ ನೋಡೋದಾದರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿದು ಇವತ್ತೇ ಕೊನೆ ಎಕ್ಸ್ಪೈರಿ ದಿನ ಆಗಿತ್ತು. ತುಂಬ ಸ್ಮೂತಾಗಿ ಎಕ್ಸ್ಪೈರಿನ ಮುಗಿಸ್ಕೊಟ್ಟಿದ್ದಾರೆ. ಕೆಲವರಿಗೆ ಪೊಸಿಷನ್ ಕ್ಯಾರಿ ಮಾಡಿದವರಿಗೆ ಕಷ್ಟ ಕೂಡ ಆಗಿರ್ಬೋದು. ನಾನು ಹೇಳ್ತಾನೆ ಇದ್ದೆ ನೋಡಿ, 2023ರ ನನ್ನ ಪರ್ಸನಲ್ ಬಿಗ್ಗೆಸ್ಟ್ ಲರ್ನಿಂಗ್ ಅಂದರೆ ಪೊಸಿಷನಲ್ ಟ್ರೇಡ್ ಮಾಡುವಂಥದ್ದು. ಯಾಕಂದರೆ ಪೊಸಿಷನಲ್ ಟ್ರೇಡು ತುಂಬ ಕಷ್ಟ ಇತ್ತು ಇಷ್ಟು ದಿನ. ಈಗ ವಿಕ್ಸ್ ಮತ್ತೆ ಮೇಲ್ಗಡೆ ಬರ್ತಾ ಇದೆ, ನೋಡ್ದೋಗೋಣ ಇನ್ನು ಏನೇನಿದೆ ಅಂತ. ಇವತ್ತು ಟಾಪ್ ಗೇನರ್ ಅಂತ ನೋಡೋದಾದರೆ ಕೋಲ್ ಇಂಡಿಯಾ ಅಂತ ಕಾಣಿಸ್ತಾ ಇದೆ, 4.2% ಅಪ್ ಮೂವ್ಮೆಂಟ್ ಬಂದಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಮತ್ತೆ ಅದಾನಿ ಎಂಟರ್ಪ್ರೈಸಸ್ ಅವರು ಬಂದಂಗೆ ಕಾಣಿಸ್ತಾ ಇದೆ, 1.18% ಮೂವ್ಮೆಂಟ್ ಬರೋದ್ರ ಮೂಲಕ ಅದು ಟಾಪ್ ಲೂಸರ್ ಆಗಿದೆ. ಇವತ್ತು FMCG ಸೆಕ್ಟರ್ ಪಾಸಿಟಿವ್ ಆಗಿತ್ತು, ಆಟೋ ಸೆಕ್ಟರ್ ಪಾಸಿಟಿವ್ ಆಗಿತ್ತು, ವೆರಿ ಇಂಪಾರ್ಟೆಂಟ್ಲಿ ಮೊನ್ನೆ ಸಿಮೆಂಟ್ ಸೆಕ್ಟರ್ ಪಾಸಿಟಿವ್ ಆಗಿತ್ತು, ಇವತ್ತು ಮೆಟಲ್ ಸೆಕ್ಟರ್ ಎಲ್ಲ ಕೂಡ ಪಾಸಿಟಿವ್ ಆಗಿತ್ತು. ಇದು ಹೆಲ್ಪ್ ಆಯಿತು. ಈವನ್ ಪವರ್ ಸೆಕ್ಟರ್ ಕೂಡ NTPC, ಪವರ್ ಗ್ರಿಡ್, PSUಗಳೆಲ್ಲ ನೋಡಿ ಮತ್ತೆ ರಾರಾಜಿಸ್ತಾ ಇದೆ. ಕೋಟಕ್ ಬ್ಯಾಂಕಲ್ಲಿ 1% ಮೂವ್ಮೆಂಟ್ ಬಂದಿದೆ ಆಫ್ಟರ್ ಅ ಲಾಂಗ್ ಟೈಮ್. ಸೊ ನೋಡ್ತಾ ಹೋಗೋಣ, 1910 ಹತ್ರ ಬಂದ್ಬಿಡ್ತು, 1600, 1700 ಝೋನ್ ಎಲ್ಲ ಒಳ್ಳೆ ಝೋನ್ ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು ಬಿಗ್ ಪ್ಲೇಯರ್ಸ್ HDFC ಬ್ಯಾಂಕ್ ಮತ್ತೆ ಮೇಲ್ಗಡೆ ಹೋಗ್ತಾನೆ ಇತ್ತು, ರಿಲಯನ್ಸ್ ಮೇಲೆ ಹೋಯಿತು, ಎಲ್ಲದೂ ಚೆನ್ನಾಗಿತ್ತು, ಮಾರ್ಕೆಟ್ ಕೂಡ ಚೆನ್ನಾಗಿ ಮುಗಿದಿದೆ. IT ಕೂಡ ಇವತ್ತು ಯಾವುದೂ ಪೈನಲ್ಲಿ ಇರಲಿಲ್ಲ. ಸೊ ನೋಡ್ತಾ ಹೋಗೋಣ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಇವತ್ತಿನ ಟ್ರೇಡು ಅಂತ ನೋಡೋದಾದರೆ, ನಿನ್ನೆ ಏನಂತ ಮಾತಾಡ್ಕೊಂಡಿದ್ವಿ ನೋಡಿ, 21,600 ಮೇಲ್ಗಡೆ ಬರೋ ತನಕ ನಾವೇನೋ ತಲೆ ಕೆಡಿಸ್ಕೊಳಂಗಿರಲಿಲ್ಲ. ಈಗ 21,600 ಬಂದು ಕ್ಲೋಸ್ ಆಗಿಬಿಟ್ಟಿದೆ. ಅದು ಲಾಸ್ಟ್ 3 ಗಂಟೆ ಟೈಮಲ್ಲಿ ಅಗ್ರೆಸಿವ್ ಆಗಿ ಒಂದು ಬೈಯಿಂಗ್ ಆಗೋ ಥರ ಕಾಣಿಸ್ತಾ ಇದೆ ಅಂತ ಮಾತಾಡಿದ್ವಿ. ಯಾವುದೇ ಕಾರಣಕ್ಕೂ ಪಿ ತೊಗೊಳಕ್ಕೆ ಹೋಗಬೇಕು ಅಂತಂದರೆ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಬೇಕು, ಅಲ್ಲಿ ತನಕ ಯೋಚನೆ ಮಾಡಿಬಿಡಿ ಅಂತ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಆಯಿತು. ಜೊತೆಗೆ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಏನಂತ ಮಾತಾಡ್ಕೊಂಡಿದ್ವಿ, ಅಷ್ಟು ಮೂಮೆಂಟ್ ಇರೋದಿಲ್ಲ, ಗೊತ್ತಿಲ್ಲ ಮೇಲ್ಗಡೆ ದಾರಿ ನಮಗೆ ಎಷ್ಟು ದೂರ ಇದೆ ಅಂತ. ಎವ್ರಿ 50 ಪಾಯಿಂಟ್ಸ್ ಇಂಪಾರ್ಟೆಂಟು ನಿಫ್ಟಿನಲ್ಲಾದರೆ, ಬ್ಯಾಂಕ್ ನಿಫ್ಟಿನಲ್ಲಾದರೆ ಎವ್ರಿ 100 ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಂತ ಮಾತಾಡ್ಕೊಂಡಿದ್ವಿ. ಇವತ್ತೇನಾಯಿತು, ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ನಿನ್ನೆ ನಾವು ಮಾತಾಡಿದಾಗ 21,700, 21,800 ಇಲ್ಲಿ ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಆಗಿದ್ದು ಕಾಣಿಸಿತ್ತು. ಇವತ್ತು ಮೇಲ್ಗಡೆ ಓಪನ್ ಆಯಿತು, ಇಲ್ಲಿಂದ ವಾಪಸ್ ಬಂದರೂ ನೋಡಿ ನಿನ್ನೆ ಹೈಗಿಂತನೂ ಕೆಳಗಡೆ ಬಂದಿಲ್ಲ. ಇಲ್ಲೇ ನಿಮಗೆ ಕ್ಲಿಯರ್ ಇಂಡಿಕೇಶನ್ ಇಲ್ಲಿಂದ ಕೊಟ್ಟ ಮೇಲೆ ಹೋಗ್ತಿಲ್ಲ ಅಂದರೆ ಮಾರ್ಕೆಟ್ ಇವತ್ತು ಸುಲಭಕ್ಕೆ ಕೆಳಗಡೆ ಬರೋದಿಲ್ಲ ಅಂತ. ಹಾಗಂತ ಅಗ್ರೆಸಿವ್ ಆಗಿ ತಗೋಬೇಕಾ? ಇಲ್ಲ. ಆದರೂ 21,800 ಕೊನೆಯ ಟೈಮಲ್ಲಿ ಒಂದು ಹೋಗಿ ಟಚ್ ಆಗೋ ಥರ ಮೂವ್ಮೆಂಟ್ ಬಂತು. ನಿಫ್ಟಿ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಹೇಳಬೇಕು ಅಂದರೆ ಪ್ರತಿದಿನ ನೋಡಿ ನಿಫ್ಟಿ ಎಲ್ಲಿ ಓಪನ್ ಆಗ್ತಾ ಇದೆ ಅಲ್ಲಿಂದ ಮೇಲ್ಗಡೆ ಹೋಗಿ ಕ್ಲೋಸ್ ಆಗ್ತಾ ಇದೆ. ಸ್ವಲ್ಪ ಅಬ್ಸರ್ವ್ ಮಾಡಿ, ಇಷ್ಟು ಜೋರಾಗಿ ಬಿತ್ತಲ್ಲ, ಅದಾದ್ಮೇಲಿಂದ ನೋಡ್ಕೊಂಬನ್ನಿ, ಮೇಲ್ಗಡೆ ಹೋಗಿ ಕ್ಲೋಸ್ ಆಯಿತು, ವಾಪಸ್ ಹಿಂಗೆ ಬರುತ್ತೆ, ಮತ್ತೆ ಮೇಲ್ಗಡೆ ಹೋಗಿ ಕ್ಲೋಸ್ ಆಗುತ್ತೆ, ಮತ್ತೆ ಓಪನ್ ಆಗುತ್ತೆ, ಮೇಲ್ಗಡೆ ಹೋಗಿ ಕ್ಲೋಸ್ ಆಗುತ್ತೆ, ಮೇಲ್ಗಡೆ ಹೋಗಿ ಕ್ಲೋಸ್ ಆಗುತ್ತೆ, ಮೇಲ್ಗಡೆ ಹೋಗಿ ಕ್ಲೋಸ್ ಆಗುತ್ತೆ. ಈಗಲೂ ನೀವು ನೋಡಿದ್ರೆ ಎವ್ರಿ ಡಿಪ್ ಈಸ್ ಗೆಟಿಂಗ್ ಬಾಟ್ ಅಲ್ವಾ, ಎಲ್ಲ ಡಿಪ್ಪನ್ನು ಇವನು ಖರೀದಿ ಮಾಡ್ತಾ ಇದ್ದಾರೆ. ಯಾವ ದಿನನೂ ಕೂಡ ಹಿಂದಿನ ದಿನದ ಲೋನ ಬ್ರೇಕ್ ಆಗಿ ಕೆಳಗಡೆ ಬಂದೇ ಇಲ್ಲ, ಈ ರೀತಿ ಪ್ಯಾಟರ್ನೇ ಆಗಿಲ್ಲ. ಓಕೆ, ನೆನ್ನೆ ಇಲ್ಲಿ ಕ್ಲೋಸ್ ಆಗಿತ್ತು, ಅದಕ್ಕೆ ಕೆಳಗಡೆ ಬಂದಿದೆಯಾ ಅಂದರೆ ಇಲ್ಲ, ಕ್ಲೋಸಿಂಗ್ ಪ್ರೈಸನ್ನೇ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ ಮಾರ್ಕೆಟು. ಕ್ಲಿಯರ್ ಕಟ್ ಡೆಫಿನೇಷನ್ ಆಫ್ ಬುಲ್ ಮಾರ್ಕೆಟ್. ಸೊ ಈ ಥರ ಟೈಮಲ್ಲಿ ವಾಪಸ್ ಏನಾದರೂ ಬಂದ್ರೂ ಮಾರ್ಕೆಟು ನೀವು ಹೇಗೇನು ಮೊದಲ ಸಪೋರ್ಟ್ನ ಹುಡುಕಕ್ಕೆ ಹೋಗುತ್ತೆ. ಯಾವತ್ತೂ ಹೇಳಿದ್ನಲ್ಲ, ಬುಲ್ ಮಾರ್ಕೆಟಲ್ಲಿ ಮಾರ್ಕೆಟ್ ಏನು ಮಾಡುತ್ತೆ, ಕೆಳಗಡೆ ಬಂದರೆ ಸಪೋರ್ಟ್ನ ಹುಡ್ಕೊಂಡು ಮೇಲ್ಗಡೆ ಹೋಗಕ್ಕೆ ನೋಡುತ್ತೆ. ಎವ್ರಿ ಸಪೋರ್ಟ್ ಇಸ್ ಬೈ ಆನ್ ಡಿಪ್ ಆಗಿರುತ್ತೆ. ಹಾಗಾಗಿ ಪುಲ್ ಬ್ಯಾಕ್ ಬರ್ತಿದ್ರು ನೀವು ಹುಷಾರಾಗಿರಬೇಕು, ನಾಳೆಗೆ ಹೇಳ್ತಾ ಇದ್ದೀನಿ. ಸೊ ಮೇಲ್ಗಡೆ ಏನು ಹಾಗಾದರೆ ಕತೆ ಅಂದರೆ ಗೊತ್ತಿಲ್ಲ. 21,800 ಇದೆ, ನೆಕ್ಸ್ಟ್ 21,850 ಇಟ್ಕೊಳ್ಳಿ, 900 ಇಟ್ಕೊಳ್ಳಿ, ಇದೇ ರೀತಿ 50 ಪಾಯಿಂಟ್ಸ್ ಮಾಡ್ಕೊತ ಹೋಗಿ. ಕೆಳಗಡೆ ಬಂದರೆ ಅಕಸ್ಮಾತ್ ನಾಳೆ ಏನಾದರೂ 21,680, 680ರಿಂದ 21,800 ಈ ಝೋನಲ್ಲಿ ಓಪನ್ ಆಯಿತು ಅಂತಂದರೆ, ಕೆಳಗಡೆ ಬರ್ತಾ ಇದೆ ಅಂತಂದರೆ ಫಸ್ಟ್ ಸ್ಟಾಪ್ ನಮ್ಮದು 21,600 ಆಗಿರುತ್ತೆ. 21,600 ಮಾರ್ಕೆಟು ಸಪೋರ್ಟ್ ತೊಗೊಳುತ್ತೆ, ಸಿಂಪಲ್. ಸೊ ಆ ರೀತಿ ಏನಾದರೂ ಟ್ರೇಡ್ ಆಯಿತು, ನಿಮಗೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಕೆಳಗಡೆ ಬರ್ತಾ ಇದೆ ಅಂತಂದರೆ ದಿನದ ಲೋ ಏನಾಗಿತ್ತು ಅಂದರೆ, ಹಿಂದಿನ ದಿನದ ಲೋ ಏನಾಗಿರುತ್ತೆ ಅದು ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ, ಅದರ ಹಿಂದಿನ ದಿನದ ಎಲ್ಲಿ ಬೇಸ್ ಆಗಿರುತ್ತೆ ಅಥವಾ ಹೈ ಮಾಡಿರುತ್ತೋ ಅದನ್ನ ಸೆಕೆಂಡ್ ಟಾರ್ಗೆಟ್ ಇಟ್ಕೊಳ್ಳಿ. ಇವಾಗ ನೋಡೋದಾದರೆ ನಾಳೆಗೆ T1 21,680, T2 21,600 ಕೆಳಗಡೆ ಬರ್ತಾ ಇದೆ ಅಂದರೆ ನಾನು ಹೇಳ್ತಾ ಇರೋದು, ಇಲ್ಲಿಂದ ಓಪನ್ ಆಗಿ ಕೆಳಗಡೆ ಬಂದರೆ ಇಷ್ಟೇ ನಿಮ್ಮ ಎಕ್ಸ್ಪೆಕ್ಟೇಷನ್ ಇರಬೇಕು. ತುಂಬ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ, T1 ಮತ್ತು T2 ಮಧ್ಯದಲ್ಲಿ ಓಪನಿಂಗ್ ಆಯಿತು ಅಂತಂದರೆ ವೆಯ್ಟ್ ಮಾಡಿ, ಇಲ್ಲಿ ಸಪೋರ್ಟ್ ತೊಗೊಂಡ್ರೆ ಮೇಲ್ಗಡೆ ಹೋಗಿ ಇದಕ್ಕಿಂತ ಕೆಳಗಡೆ ಬರ್ತಾ ಇದೆ ಅಂತಂದರೆ ಆಗ ಓಕೆ, ಮಾರ್ಕೆಟ್ ಮತ್ತೆ 21,600 ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗಬೇಕಾಗಿದ್ದ ಝೋನು. ಯಾಕಂದರೆ ನೋಡಿ ಎಲ್ಲಿಂದ ದೊಡ್ಡದಾಗಿ ಫಾಲ್ ಬಂದಿತ್ತು, ಎಲ್ಲಿ ಮತ್ತೆ ಹೋಗಿ ರೆಸಿಸ್ಟೆನ್ಸ್ನ ಟಚ್ ಮಾಡಿ ಅಲ್ಲಿಂದ ವಾಪಸ್ ಬ್ರೇಕ್ಔಟ್ ಕೊಟ್ಟಿದ್ವಿ, ಆ ಝೋನ್ನ ಮತ್ತೆ ಬ್ರೇಕ್ ಆಗ್ತಿದೆ ಅಂದರೆ ಮತ್ತೆ ಮಾರ್ಕೆಟಲ್ಲಿ ಸೆಂಟಿಮೆಂಟ್ ಚೇಂಜ್ ಆಗಿದೆ ಅಂತ ಅಲ್ಲಿ ತನಕ ಏನು ಹೇಳೋಕ್ಕಾಗೋದಿಲ್ಲ. ಸೊ 21,600 ಅನ್ನೋದು ಈಗ ಸದ್ಯಕ್ಕೆ ಮೇಲ್ಗಡೆ ತೊಗೊಂಡ್ಬಂದಿರುವಂಥ ಸಪೋರ್ಟ್ ಅಂತ ಕಾಣಿಸ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ನೋಡಿ, ಕೆಲವರಿಗೆ ಮೇಲ್ಗಡೆ ಹೋಗ್ತಾನೆ ಇದೆಲ್ಲ ಮಾರ್ಕೆಟು ಅಂತ ಅನಿಸ್ತಾ ಇರ್ಬೋದು. ಕೋವಿಡ್ ಬಂತು, ಮಾರ್ಕೆಟ್ ಕೇರ್ ಮಾಡ್ತಾ ಇಲ್ಲ, ಏನಂದ್ರೂ ಕೇರ್ ಮಾಡ್ತಾ ಇಲ್ಲ ಅಂತ ನೋಡಿ. ಯಾವಾಗ ಆ ಥರ ಆಗುತ್ತೆ ಅಂದರೆ, ಈ ರೀತಿ ಒಂದು ಪಾಸ್ ಆಗ್ಬಿಟ್ಟು ಮೇಲ್ಗಡೆ ಹೋಗುತ್ತಲ್ಲ, ಅವಾಗ ಅದಕ್ಕೆ ಸ್ಟ್ರೆಂತ್ ಇರುತ್ತೆ ನೋಡಿ. ಈ ರೀತಿ ಪಾಸ್ ಆಗೋಂಥದ್ದು ವೆರಿ ಇಂಪಾರ್ಟೆಂಟ್. ಪಾಸ್ ಆದರೆ ಆ ಸ್ಟ್ರೆಂತಿಗೆ ಒಂದು ಬೆಲೆ ಇರುತ್ತೆ. ಈಗ 21,400, 500 ಅಂಥ ದೊಡ್ಡ ಪಾಸ್ ಆಗಿಲ್ಲ, ಬಟ್ ಒಂದು 3-4 ದಿನ ನಿಂತ್ಕೊಂಡು ಅಟೆಂಡ್ ಮಾಡೋಕ್ಕೆ ಬಂತು. ಈ ರೀಟೆಸ್ಟಿಂಗ್ ಆಯಿತು ನೋಡಿದ್ರೆ, ಹಳೆ ಬಸ್ ಸ್ಟ್ಯಾಂಡ್ ಝೋನ್ ಇತ್ತು, ಅದನ್ನು ರೀಟೆಸ್ಟ್ ಮಾಡಿ ಅಲ್ಲಿಂದ ಮೇಲ್ಗಡೆ ಬೌನ್ಸ್ ಕೊಡ್ತಾ ಇದೆ. ಸೊ ಮಾರ್ಕೆಟಲ್ಲಿ ಸೊ ಈ ಕಾರಣದಿಂದಾಗಿ ಈಗಲೂ ಕೂಡ ಸ್ಟ್ರೆಂತ್ ಅನ್ನೋದು ಕಾಣಿಸ್ತಾ ಇದೆ. ಸೊ ವಾಪಸ್ ಬಂದರೆ ಮತ್ತೆ ಇವಾಗ ಇದೇ ಝೋನ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 21,600 ಈ ರೀತಿಯಾಗಿ ಸಿಂಪಲ್. ಸೊ ಎವ್ರಿ ಡಿಪ್ಪನ್ನು ಬಂದ್ರೂ ನೀವೇನು ಮಾಡಿ, ಹಳೆ ಸಪೋರ್ಟ್ ಎಲ್ಲಿದೆ ಅಂತ ನೋಡ್ಕೊಂಡು ಆ ರೀತಿ ಮಾಡಿ. ಟ್ರೆಂಡ್ ಚೇಂಜ್ ಆಗೋದಾದ್ರೆ ಕ್ಯಾಂಡ್ಲ್ ಮಾತಾಡುತ್ತೆ, ಕ್ಯಾಂಡ್ಲ್ ಮಾತಾಡೋ ತನಕ ನಾವೇನು ಮಾಡಬೇಕಾಗಿಲ್ಲ. ಸೊ ಇಲ್ಲಿ ಒಂದ್ಸಲ ಕ್ಯಾಂಡ್ಲ್ ಮಾತಾಡಿತ್ತು, ಆದರೆ ಅದಕ್ಕೆ ಫಾಲೋ ಅಪ್ ಬಂದಿಲ್ಲ, ಇಲ್ಲಿ ರೀಟೆಸ್ಟ್ ತೊಗೊಂಡು ಸಪೋರ್ಟ್ ತೊಗೊಂಡು ಹೋಯಿತು. ಫಾಲೋ ಅಪ್ ಬರೋದಾದ್ರೆ ಫಾಲೋ ಅಪ್ ಕ್ಯಾಂಡ್ಲ್ಗಳೇ ಮಾತಾಡುತ್ತೆ, ಅವಾಗ ಗೊತ್ತಾಗ್ತಾ ಹೋಗುತ್ತಂತೆ. ಸೊ ಈಗ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಇವತ್ತು ನಿಫ್ಟಿನಲ್ಲಿ ಟ್ರೇಡ್ ಮಾಡಿದ
ಮಾಡಿದವರು ಚೆನ್ನಾಗಿ ಮಾಡಿರ್ಬೋದು. ಆಪ್ಷನ್ ಸೆಲ್ಲಿಂಗ್ ಮಾಡೋದಾಗಿದ್ರೆ ಇವತ್ತು 21,500 21,850 ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದೆ. ಬಟ್ ಆ್ಯಕ್ಚುಲಿ ನೀವು ಟ್ರೇಡ್ ಮಾಡೋದಾದ್ರೆ 21,600 ತೊಗೋಬೋದಿತ್ತು, ಯಾಕಂದರೆ ಮಾರಬಾಜು ಕ್ಯಾಂಡಲ್ ಆಗಿ ಹೋಗಿದ್ದರಿಂದ. ಬಟ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಸೇಫ್ ಝೋನ್ ಅಂತ ನೀವು ನೋಡೋದಾದ್ರೆ 21,500 21,850 ಬೇಕಾದಷ್ಟು ಪ್ರೀಮಿಯಂ. ಯಾಕಂದರೆ ವಿಕ್ಸ್ ನೋಡಿ 15ಕ್ಕೆ ದಾಟ್ಬಿಟ್ಟಿದೆ, ಹಾಗಾಗಿ ಒಳ್ಳೆ ಪ್ರೀಮಿಯಂ ಸಿಗುತ್ತೆ. ಸೊ ದೂರದಲ್ಲಿದ್ದರೂ ನಿಮಗೆ ಪ್ರೀಮಿಯಂಗಳು ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಬಟ್ ಪ್ರೀಮಿಯಂ ಎಂಡ್ ಆಗೋದು ತುಂಬ ಹೊತ್ತು ಕಾಯಬೇಕಾಗಿತ್ತು, ಒಂದು 2-2.5 ತನಕ. ಅದಾದಮೇಲೆ ನಿಮಗೆ ಪೂರ್ತಿ ಡಿಕೆ ಆಯಿತು. ಬಟ್ ಒಳ್ಳೆ ಟ್ರೇಡೇ ಇತ್ತು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ವೆರಿ ನ್ಯಾರೋ ರೇಂಜಲ್ಲಿ ಕ್ಲೋಸಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿ ಎಲ್ಲಿ ಓಪನ್ ಆಗಿತ್ತು ಅದೇ ರೇಂಜಲ್ಲಿ ಬಂದು ಕ್ಲೋಸ್ ಆಗಿದೆ. ನಿಫ್ಟಿ ಅಷ್ಟು ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗದಿರೋ ಇಂಡೆಕ್ಸ್ ಅಂದರೆ ಬ್ಯಾಂಕ್ ನಿಫ್ಟಿ. ಸೊ ಮುಂದಿನ ಗತಿಗೆ ಈಗ ಬ್ಯಾಂಕ್ ನಿಫ್ಟಿನ ನಿರ್ಧಾರ ಮಾಡ್ತಾ ಹೋಗುತ್ತೆ. ಅಫ್ಕೋರ್ಸ್ ಇದು ಕೂಡ ಆಲ್ ಟೈಮ್ ಹೈಯಲ್ಲೇ ಇದೆ. ಸೊ ಮೇಲ್ಗಡೆ ಹೋಗೋದಾದರೆ ಎವ್ರಿ 100 ಪಾಯಿಂಟ್ಸ್ನ ನಾವು ಇಂಪಾರ್ಟೆಂಟ್ ಅನ್ಕೋಬೇಕು. 48,500 ಒಂದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ. 500 ಝೋನ್ ಇಲ್ಲಿ ಬಂದು ಪಾಸ್ ಆಗಿದೆ. ಸೊ ಇಲ್ಲಿಂದ ಮೇಲೆ ಕೊಡ್ತಾ ಹೋಯ್ತು ಅಂತಂದರೆ 600 700 800 ಈ ರೀತಿಯೇ ನೀವು ಟ್ರಾವೆಲ್ ಮಾಡ್ತಾ ಹೋಗಬೇಕು. ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಫಸ್ಟ್ ಸಪೋರ್ಟ್ ಇವಾಗ 48,300 ಕಾಣ್ತಾ ಇದೆ. ಅಫ್ಕೋರ್ಸ್ 48,400 ಸಪೋರ್ಟ್ ಇದೆ. ಅದಕ್ಕಿಂತ ಕೆಳಗೆ ಬಂದರೆ 48,300. ಸೊ ಇಲ್ಲಿ ನಿಮಗೆ ವಿ ಶೇಪ್ ರಿಕವರಿ ಅಂತ ನೋಡೋದಾದರೆ ಯಾವುದರಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೆನ್ನೆ ಒಂದು ಟ್ರೆಂಡ್ ಲೈನ್ ಹಾಕಿದ್ದೆ, ನೆನಪಿದೆಯಾ? ಯಾರು ನೋಡಿದರೆ ಚಾರ್ಟ್ ಸ್ಟಾಕು ಇಲ್ಲ ಅಂದ್ರೆ ಇನ್ನೊಂದ್ಸಲ ನೋಡಿ. ಈ ರೀತಿ ಟ್ರೆಂಡ್ ಲೈನ್ ಇತ್ತು. ಈ ಟ್ರೆಂಡ್ ಲೈನ್ನ ಸಪೋರ್ಟ್ ತೊಗೊಂಡು ಇಲ್ಲಿ ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಆಗ್ತಾ ಇತ್ತು. ಆ ರೆಸಿಸ್ಟೆನ್ಸ್ನ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದೆ ಅಂತ. ಸೊ ಕೆಳಗಡೆ ಬಂದ್ರೂ ವ್ಯೂ ಏನೋ ಚೇಂಜ್ ಆಗಬೇಕು, ಆ ಥರ ಆಗಬೇಕು ಅಂದರೆ ಈ ಟ್ರೆಂಡ್ ಲೈನ್ ನೀವು ರೆಸ್ಪೆಕ್ಟ್ ಮಾಡಬೇಕು. ಅಂದರೆ ಸರಿಸುಮಾರು 47,900 47,800 ಈ ಝೋನ್ನ ಬಂದು ಬ್ರೇಕ್ ಆಗೋ ತನಕ ಮಾರ್ಕೆಟಲ್ಲಿ ಅಗ್ರೆಸಿವ್ ಆಗಿ ಪಿ ಪೊಸಿಷನ್ ತೊಗೊಳ್ಳಕ್ಕೆ ಹೋಗಲೇಬೇಡಿ. ಇಲ್ಲಿಂದ ವಾಪಸ್ ಎಲ್ಲಿ ಕೆಳಗಡೆ ಬಂದ್ರೂ ಈ ಪಾಯಿಂಟಲ್ಲಿ ಎಲ್ಲಿ ಬೇಕಾದ್ರೂ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಆ ರೀತಿ ಏನಾದ್ರು ನ್ಯೂಸ್ ಬೇಸಲ್ಲಿ ಚೇಂಜ್ ಆಗುತ್ತೋ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅವತ್ತಿಂದ ಅವತ್ತು ಮುಗಿಸ್ಕೊತಾ ಇರೋಣ, ಆರಾಮಾಗಿರಿ ಅಂತ ಹೇಳ್ತೀನಿ. ಇಲ್ಲೂ ಕೂಡ ನೀವು ಒಂದು ಟ್ರೆಂಡ್ ಲೈನ್ನ ಎಸ್ಟಾಬ್ಲಿಷ್ ಮಾಡ್ಕೋಬೋದು. ಈ ಟ್ರೆಂಡ್ ಲೈನ್ ಕೂಡ ನೋಡಿ ಯಾವಾಗ ಇಲ್ಲಿ ಬಂದು ಬ್ರೇಕ್ ಇಲ್ಲಿ ಬಂದರೂ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಹೋಗೋದು. ಈ ಟ್ರೆಂಡ್ ಲೈನ್ ಬ್ರೇಕ್ ಆಯಿತು ಅಂತಂದರೆ ಆಗ ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಇಟ್ಕೊಳ್ಳಿ. ಎರಡೂ ಬ್ರೇಕ್ ಆಗಿದ್ದಿನ ನಿಮಗೆ ಈ ಝೋನಲ್ಲಿ ಟ್ರ್ಯಾಪ್ ಆಗಿರುತ್ತೆ. 48,000ದಿಂದ 48,200 ಟ್ರ್ಯಾಪ್ ಝೋನ್. ಇಲ್ಲಿ ಟ್ರ್ಯಾಪ್ ಆಗೋಕ್ಕೆ ಹೋಗ್ಬೇಡಿ. 48,000ನ ಕ್ಲೀನಾಗಿ 47,900 ಅದೇನು ಟ್ರೆಂಡ್ ಲೈನ್ ಹಾಕ್ಬಿಟ್ಟು ತೋರಿಸಿದ್ನಲ್ಲ ನಿಮಗೆ, ಅದನ್ನು ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂದರೆ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಇದಕ್ಕೆ ಬೇಕಾದ್ರೆ ಟ್ರೆಂಡ್ ಲೈನ್ ಕೂಡ ಹಾಕೋಬೋದು, ಅದಕ್ಕೆ ಏನು ತೊಂದರೆ ಇಲ್ಲ. ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಒಂದು 3 ಪಾಯಿಂಟನ್ನ ಟಚ್ ಆಗೋ ಥರ ನೀವು ಈ ರೀತಿ ಟ್ರೆಂಡ್ ಲೈನ್ ಹಾಕೊಂಡ್ರೆ ಇದನ್ನ ವಾಚ್ ಮಾಡ್ತಾ ಇರ್ಬೋದು. ನೋಡೋಣ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಬಂದಿದ್ದಿನ ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದಂತೆ. ಸೊ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ವೆರಿ ನ್ಯಾರೋ ರೇಂಜ್ ಆಗಿತ್ತು. 48,000 ಮತ್ತು 48,700 ಏನೋ ನಾನು ಸಿ ರೇಟಿಂಗ್ ಮಾಡಿದ್ದೆ. ಸೊ ಈ ಝೋನಲ್ಲಿ ನಿಮಗೆ ಲಾಸ್ಟ್ ಟೈಮ್ಗಂತೂ 48,600 500 ಇಲ್ಲಿ ಅಗ್ರೆಸಿವ್ ಆಗಿ ಓ ಐ ಪ್ರೊಫೈಲ್ ನೋಡೋದಾದರೆ ಅಲ್ಲೇ ಕೂತ್ಕೊಂಡಿದ್ರು. ಹಾಗೆ ನೆನ್ನೆ ಒಬ್ರು ಓ ಐ ಪ್ರೊಫೈಲ್ ಬಗ್ಗೆ ಕೇಳಿದ್ದಾರೆ ಸರ್. ಅದು ನಾನು ಚಾರ್ಟ್ ಸ್ಟಾಕಲ್ಲಿ ಮಾತಾಡಿದ್ದೆ, ಅದು ನಾನು ಡೆಡಿಕೇಟೆಡ್ ವೀಡಿಯೋ ಮಾಡಿಬಿಟ್ಟು ಕೊಡ್ತೀನಿ ನಿಮಗೆ. ಸೊ ಓ ಐ ಪ್ರೊಫೈಲ್ ಅಂದರೆ ನೀವು ಸೆನ್ಸಿಬಲ್ ಆ್ಯಪ್ ಇರಬೇಕು. ನೀವು ಏಂಜಲ್ ಒನ್ ಅಥವಾ ಜೆರೋದ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಫ್ರೀ ಇದೆ ಸೆನ್ಸಿಬಲಲ್ಲಿ ಬಂದರೆ ನಿಮಗೆ ಇಲ್ಲಿ ಚಾರ್ಟ್ಸನ್ನು ಓಪನ್ ಮಾಡಿದ್ರೆ ಆಪ್ಷನ್ ಸ್ಟ್ರಾಟಜಿ ಬಿಲ್ಡರ್ ಬಂದು ಇಲ್ಲಿ ನಿಮಗೆ ಓ ಐ ಪ್ರೊಫೈಲ್ ಅಂತ ಕಾಣಿಸುತ್ತೆ. ಆ ಓ ಐ ಪ್ರೊಫೈಲ್ನ ಆನ್ ಮಾಡ್ಕೊಂಡ್ರೆ ಮಾತ್ರ ಇದು ಲೈವ್ ಮಾರ್ಕೆಟಲ್ಲಿ ನಿಮಗೆ ಚೇಂಜ್ ಆಗ್ತಾ ಇರುತ್ತೆ. ನೋಡಿ 48,500 600 ಅಗ್ರೆಸಿವ್ ಆಗಿ ತೊಗೊಂಬಂದರು. ಸೊ ಅಲ್ಲೇ ಮುಗಿಸ್ಕೊಂತ ಹೋಯಿತು. ಲಾಂಗ್ ಸ್ಟ್ರಾಡಲ್ ಮಾಡಿದ್ರು, ಇವತ್ತು ಪ್ರಾಫಿಟ್ ಅಂತ ಹೇಳ್ತಾ ಇದ್ರು. ಸೊ ಅದೇ ರೀತಿ ಅದು ಕೂಡ ವರ್ಕೌಟ್ ಆಗಿರ್ತಿತ್ತು ಯಾರಾದರೂ ಟ್ರೈ ಮಾಡಿದ್ರೆ. ಸೊ ನೀವು ಅಡ್ಡ ಮನಿನಲ್ಲಿ ನೀವು ಒಂದು ರೇಂಜ್ ಸಿಗುತ್ತೆ ನಿಮಗೆ. ಮೇಲ್ಗಡೆ ತುಂಬ ಮೂಮೆಂಟ್ ಆದರೂ ಓಕೆ, ಕೆಳಗಡೆ ಮೂಮೆಂಟ್ ಆದರೂ ಹೋಗೋಕ್ಕೆ ನಿಮಗೆ ಲಾಭ ಆಗುತ್ತೆ. ಸೊ ಮಧ್ಯದ ರೇಂಜಲ್ಲೇ ಉಳ್ಕೊಂತಂದ್ರೆ ಲಾಸ್ ಆಗುತ್ತೆ, ಬಟ್ ಕಮ್ಮಿ ಪ್ರಮಾಣದ ಲಾಸ್ ಆಗುತ್ತೆ. ಆ ರೀತಿಯಾಗಿರುವಂಥ ಸ್ಟ್ರಾಟಜಿ ಆಗಿರುತ್ತದೆ. ಸೊ ನಿಮಗೆ ಯಾವಾಗಲೂ ಒಂದು ನ್ಯೂಸ್ ಬೇಸ್ ಮೇಲೆ ಒಂದು ಬಿಗ್ ಮೂಮೆಂಟ್ ಬರುತ್ತೆ, ಆ ರೀತಿ ಇದೆ ಅಂತಂದರೆ ಕ್ಯಾಪ್ಚರ್ ಮಾಡ್ಬೋದಿತ್ತು. ಇವತ್ತು ತೊಗೊಂಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಅಂತ ವರ್ಕೌಟ್ ಆಗ್ತಿರಲ್ಲ. ಯಾಕಂದರೆ ಮೇಲ್ಗಡೆ ಬ್ರೇಕ್ಔಟ್ ಕೊಟ್ಟು ಹೋಗಿಲ್ಲ, ಬ್ರೇಕ್ ಡೌನ್ ಕೊಟ್ಟು ಹೋಗಿಲ್ಲ, ಒಂದು ನೋಷನಲ್ ಲಾಸ್ ಆಗಿರ್ತಿತ್ತೇನೋ. ಬಟ್ ಯಾವಾಗ ನಿಮಗೆ ನ್ಯೂಸ್ ಬೇಸ್ ಮೇಲೆ ಒಂದು ದೊಡ್ಡ ಮೂಮೆಂಟ್ ಬರುತ್ತಿದೆ ಅಂತಂದರೆ ಆ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ. ಅಫ್ಕೋರ್ಸ್ ಆಪ್ಷನ್ ಸೀರೀಸ್ ಬಗ್ಗೆ ಒಂದು ಡೆಡಿಕೇಟೆಡ್ ಪ್ಲೇಲಿಸ್ಟೇ ಮಾಡಬೇಕು, ಆವಾಗ ಸ್ಟ್ರಾಟಜೀಸ್ಗಳನ್ನೆಲ್ಲ ಮಾತಾಡ್ತಾ ಹೋಗೋಣಂತೆ. ಸೊ ಬ್ಯಾಂಕ್ ನಿಫ್ಟಿ ಹೇಗೇನು ಈ ಝೋನ್ಗಳನ್ನು ವಾಚ್ಫುಲ್ಲಾಗಿ ನೋಡ್ತಾ ಇರಿ. ಅದೇ ರೀತಿಯಾಗಿ ಸೆನ್ಸೆಕ್ಸಲ್ಲಿ ನೋಡೋದಾದರೆ ನಾಳೆ ಎಕ್ಸ್ಪೈರಿ ಅಲ್ವಾ. ಸೊ 72,370 ಇವತ್ತು 22,400 ಇದು ಕೂಡ ಆಲ್ ಟೈಮ್ ಹೈಯಲ್ಲಿದೆ. ಇಲ್ಲಿ ಒಂದು ದೊಡ್ಡದಾಗಿ ಪಾಸ್ ಮಾಡ್ತಾ ಇದೆ. ಸೊ ಕೆಳಗಡೆ ಬಂದರೆ ಫಸ್ಟ್ ಸಪೋರ್ಟ್ ಅಂದರೆ ಇಮಿಡಿಯೇಟ್ ಸಪೋರ್ಟ್ ಅಂದರೆ ನೀವು 72,000 ಇಟ್ಕೋಬೋದು. ಅದಕ್ಕಿಂತ ಕೆಳಗಡೆ ಬಂದರೆ 71,800 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ ಸೆನ್ಸೆಕ್ಸಲ್ಲಿ. ಸೊ ಯಾರಾದರೂ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ ಅಂದರೆ 71,800 ಅನ್ನೋದು ಸೇಫ್ ಝೋನ್ ಆಗುತ್ತೆ. ಯಾವಾಗ ಇಲ್ಲೇ ಏನಾದ್ರು ಓಪನ್ ಆಯಿತು ಅಂತಂದರೆ ಆರಾಮಾಗಿ 72,000 71,800 ಈ ಝೋನ್ನ ಪ್ಲಾನ್ ಮಾಡ್ತಾ ಹೋಗೋದು. ಇಲ್ಲಿ ಕೊಟ್ಟು ಮೇಲ್ಗಡೆ ಮೂಮೆಂಟ್ ಆದರೆ ಫಸ್ಟ್ 15 ಮಿನಿಟ್ಸ್ ಏನು ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗ್ಬಿಡಿ, ವೆಯ್ಟ್ ಮಾಡಿ. ಯಾಕಂದರೆ ನಿಮಗೆ ಪ್ರೀಮಿಯಮ್ಗಳು ಶೂಟ್ ಆಗುತ್ತೆ. ಅದಾದಮೇಲೆ ನಾವು ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ 72,800 ಅಥವಾ 73,000 ಎಷ್ಟು ದೂರ ಹೋಗ್ತಾರೆ ಅಷ್ಟು ಒಳ್ಳೆಯದು. ಸೆನ್ಸೆಕ್ಸಲ್ಲಿ ಮಿನಿಮಮ್ 500 ಪಾಯಿಂಟ್ಸ್ ರೇಂಜ್ ಇಟ್ಕೊಳ್ಳೋದು ರೆಕಮೆಂಡೆಡ್. ಇಲ್ಲಾಂದರೆ ಕೈ ಸುಟ್ಕೊಳ್ಳೋ ಸಾಧ್ಯತೆ ಇದೆ. ಯಾಕೆಂದರೆ ಇವತ್ತು ನೋಡಿ ಒಂದು ತಣ್ಣಗಿದೆ, ನಾಳೆ ಒಂದು ಎಕ್ಸ್ಪ್ಲೋಸಿವ್ ಮೂವ್ ಬರ್ಬೋದು ಸೆನ್ಸೆಕ್ಸಲ್ಲಿ. ನಾಳೆ ಎಕ್ಸ್ಪೈರಿ ಕೂಡ ಆಗಿರೋದ್ರಿಂದ ಈ ವಾರದಲ್ಲಿ ಒಳ್ಳೆ ಮೂವ್ಮೆಂಟ್ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇವತ್ತೊಂದು ದೊಡ್ಡದಾಗಿ ಹಾಲ್ಟ್ ಆಗಿರೋದ್ರಿಂದ ನಾಳೆ ಮೇಲ್ಗಡೆನೋ ಕೆಳಗಡೆನೋ ಈ ಬಸ್ ಸ್ಟ್ಯಾಂಡ್ ಅಷ್ಟೇ ದೊಡ್ಡ ಮೂವ್ಮೆಂಟ್ ಬರ್ಬೋದು. ಅಂದರೆ ಸರಿಸುಮಾರು 72,100ರಿಂದ 400 ಅಂದರೆ 300 ಪಾಯಿಂಟ್ ನಿಮಗೆ ಒಂದು ಅಗ್ರೆಸಿವ್ ಆಗಿ ಮೂವ್ಮೆಂಟ್ ಬರ್ಬೋದು. ಹಾಗಾಗಿ ಕೆಳಗಡೆ 72,000 ಅಥವಾ 71,800 ಸೇಫಾಗಿ ಹೋಗ್ತೀನಿ ಅಂದರೆ ಮೇಲ್ಗಡೆ ನೀವು 72,800 ಮೇಲ್ಗಡೆ ಈ ಝೋನ್ನ ಇಟ್ಕೊಂಡ್ರೆ ಸ್ವಲ್ಪ ಸೇಫ್ ಆಗಿರುತ್ತೆ. ನೋಡಿಕೊಂಡು ಎಲ್ಲಿ ಓಪನ್ ಆಗುತ್ತೆ, ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತಾ, ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತಾ, ಏನು ಕತೆ ಅಂತ ನೋಡಿಕೊಂಡು ಟ್ರೇಡ್ ಮಾಡಿ. ಓ ಐ ಪ್ರೊಫೈಲಲ್ಲಿ ತೋರಿಸೋದಿಲ್ಲ ಸೆನ್ಸೆಕ್ಸ್ ಬಗ್ಗೆ. ಸೊ ಕ್ವಿಕ್ಕಾಗಿ ನಾವು ಇದನ್ನು ಮಾಡ್ಬೋಣ, ಏನು ಮಾಡೋಣ,
ಇದರಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ, ಆಪ್ಷನ್ ಚೇನಲ್ಲಿ ತೋರಿಸ್ಬಿಡ್ತೀನಿ. ಇದರಲ್ಲಿ ನೀವು ನೋಡೋದಾದರೆ 72,500 ನಿಮಗೆ ಕಾಲ್ ರೇಟಿಂಗು ಜಾಸ್ತಿ ಆಗಿರೋ ಥರ ಕಾಣಿಸ್ತಾ ಇದೆ. ಅದಕ್ಕಿಂತ ಮೇಲ್ಗಡೆ ಹೋಗೋದಾದರೆ ಕಾಲ್ ರೇಟಿಂಗ್ಗಳೇ ಜಾಸ್ತಿ ಇರೋ ಹಾಗೆ ಕಾಣಿಸ್ತಾ ಇದೆ. ಬಟ್ 72,900, 72,800 ನೋಡಿ, ಇಲ್ಲಿ 2 ಲಕ್ಷ 3 ಲಕ್ಷ ಇಲ್ಲಿದೆ. ಸೊ ಅದು ಸೇಫ್ ಝೋನ್ ಆಗಿರುತ್ತೆ. ಮೇಲ್ಗಡೆ ಎಷ್ಟು ಮೇಲೆ ಹೋಗ್ತೀರೋ ಅಷ್ಟು ಒಳ್ಳೇದು. 73,000 ಹೋದರೆ ಇನ್ನೂ ಒಳ್ಳೆಯದೇ. 73,000 ನೋಡಿರಿ, ನಾಳೆ ಎಷ್ಟಿದೆ, 33 ರೂಪಾಯಿ ಓಡ್ತಾ ಇದೆ. 33 ರೂಪಾಯಿ ಸಿಗುತ್ತೆ ನಿಮಗೆ ಅಂದರೆ 73,000 ಒಳಗಡೆ ಎಕ್ಸ್ಪೈರಿ ಮುಗಿದೋಗುತ್ತೆ ಅಂತ. ಅದಕ್ಕೆ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ತನಕ ವೆಯ್ಟ್ ಮಾಡಿ. ಆ ಥರ ಏನಾದ್ರು ಮೂಮೆಂಟ್ ಆಯಿತು ಅಂತಂದರೆ ಆವಾಗ ನೀವು 73,000 ಆರಾಮಾಗಿ ನೀವು ಕಾಲ್ ರೇಟಿಂಗ್ ಮಾಡಿಬಿಟ್ಟು ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಮಿನಿಮಮ್ 500 ಪಾಯಿಂಟ್ಸ್ ರೆಕಮೆಂಡೆಡ್, ಇಲ್ಲಾಂದರೆ ಕೈ ಸುಟ್ಕೊಳ್ತೀವಿ. ಈ ಕಡೆ ಕೆಳಗಡೆ ನೋಡೋದಾದರೆ 72,000 ನಿಮಗೆ ಅಗ್ರೆಸಿವ್ ಆಗಿ ಪುಟ್ ರೇಟಿಂಗ್ ಆಗಿರೋದು ಕಾಣಿಸ್ತಾ ಇದೆ. ಸೊ 72,000, 73,000 ಸೇಫ್ ಝೋನ್ ಆಗಿರುತ್ತೆ. ಇಲ್ಲಿ ನೀವು ನೋಡೋದಾದರೆ 51 ರೂಪಾಯಿ ಇದೆ, ಇಲ್ಲಿ ನೀವು ನೋಡೋದಾದರೆ 33 ರೂಪಾಯಿ ಇದೆ. ನೋಡಿ ಯಾವ ರೀತಿ ಆಗುತ್ತೆ ಅಂತ ಆ ರೀತಿ ನೋಡಿಕೊಂಡು ಪ್ಲಾನ್ ಮಾಡ್ಬೋದು. ಆರಾಮಾಗಿ ಒಂದು 40-50 ರೂಪಾಯಿ ಸಿಕ್ಕಿದ್ರು ಒಂದು ಲಾಟ್ ಅಂದರೆ ಬೇಕಾದಷ್ಟು ಆಗ್ತಾ ಹೋಗುತ್ತೆ. ಯಾವುದರಲ್ಲಿ? ಸೆನ್ಸೆಕ್ಸಲ್ಲಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಮಾತಾಡ್ತಾ ಇರೋಂಥ ಸ್ಟಾಕು JSW ಸ್ಟೀಲ್. JSW ಸ್ಟೀಲ್ನ ರೀಸೆಂಟಾಗಿ ಮಾತಾಡಿದ್ವಿ ಅನಿಸುತ್ತೆ. ಡೈಲಿ ಕ್ಯಾಂಡಲಲ್ಲಿ ಒಳ್ಳೆ ವಾಲ್ಯೂಮ್ ಆಗ್ತಾ ಇದೆ, ಬ್ರೇಕ್ಔಟ್ ಆಗ್ತಾ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ ಅಂತ ನೋಡಿ. ಮಲ್ಟಿಪಲ್ ಟೈಮ್ಸ್ ಇದು ರೆಸಿಸ್ಟೆನ್ಸ್ ಆಗಿದ್ದಂಥ ಝೋನು, ಅದಕ್ಕೆ ಬ್ರೇಕ್ಔಟ್ ಆಗೋ ಥರ ಕಾಣಿಸ್ತಾ ಇದೆ. ಸ್ಟೀಲ್ ಸೆಕ್ಟ್ರಲ್ಲಿ ದೊಡ್ಡ ಪ್ಲೇಯರು JSW ಸ್ಟೀಲೇ ದೊಡ್ಡ ಪ್ಲೇಯರ್ ಅಂತ ಕಾಣಿಸುತ್ತೆ ನನಗೆ. ಸೊ ಇವರಿಗೆ ಯಾವುದೋ ಒಂದು ಡೀಲ್ ಬರ್ತಾ ಇದೆಯೋ ಏನು ಕತೆನೋ ಗೊತ್ತಿಲ್ಲ. ಸ್ಟೀಲ್ ಸೆಕ್ಟ್ರು ಇನ್ಫ್ರಾಸ್ಟ್ರಕ್ಚರ್ ಬೂಮ್ ಆಗ್ತಾ ಇದೆ ಅಂದರೆ ಅದಕ್ಕೆ ಪೂರಕವಾಗಿರುವಂಥ ಸ್ಟೀಲ್ ಸೆಕ್ಟರ್ ಕೂಡ ಬೂಮ್ ಆಗಬೇಕು. ಇದನ್ನ ಎಲ್ಲಿ ಮಾತಾಡಿದ್ದೆ? ಮ್ಯೂಚುವಲ್ ಫಂಡ್ ಕ್ಯಾಟಗರೀಸ್ ಅಂತ ಮಾತಾಡ್ಬೇಕಾದ್ರೆ, ಥೀಮ್ಯಾಟಿಕ್ ಫಂಡ್ಸ್ ಅಂತ ಮಾತಾಡ್ಬೇಕಾದ್ರೆ, ಹೇಗೆ ಒಂದಕ್ಕೊಂದು ಜಾಯಿಂಟ್ ಆಗಿರುತ್ತೆ ಅಂತ ಮಾತಾಡ್ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡಿದ್ವಿ. ಸೊ ಈಗ ರೀಟೆಸ್ಟ್ ಆಗಿ ನೋಡಿ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿದೆ. ಸೊ ವಾಪಸ್ ಈ ಝೋನಲ್ಲಿ ಒಂದು ಪಾಸ್ ಆದರೆ ಅಥವಾ ಇಲ್ಲಿ ಒಂದು ಟೆಸ್ಟ್ ಆದರೆ ಆಗ ಮತ್ತೆ ಇನ್ನೊಂದು ಬ್ರೇಕ್ಔಟ್ ಕೊಡೋಕ್ಕೆ ಸಾಧ್ಯತೆ ಇದೆ. ಬಟ್ ಆಲ್ ಟೈಮ್ ಹೈಯಲ್ಲಿ ನಾನಂತೂ ಯಾವ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ. ಯಾರಾದರೂ ಹೋಲ್ಡ್ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನೀವು ಹೋಲ್ಡ್ ಮಾಡಿ, ಯಾಕಂದರೆ ಟ್ರೆಂಡ್ ಲೈನಿಂದ ಈಗ ಫ್ರೆಶ್ ಆಗಿ ಬ್ರೇಕ್ಔಟ್ ಆಗೋ ಥರ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ NTPC ಪವರ್ ಸೆಕ್ಟರಲ್ಲಿ ಒನ್ ಆಫ್ ದ ಲೀಡಿಂಗ್ ನೇಮ್ಸು. PSU ಸ್ಟಾಕ್ ಆಗುತ್ತೆ. ಇವರು ಕೂಡ ತುಂಬ ಎಷ್ಟೋ ಗಿಗಾವ್ಯಾಟ್ ಏನೋ ಹೇಳಿದ್ರಪ್ಪ, ಇವರು ಗ್ರೀನ್ ಎನರ್ಜಿಗೂ ಕೂಡ ಬರ್ತಾ ಇದ್ದಾರೆ. ರೀಸೆಂಟಾಗಿ ಯಾವುದೋ ಒಂದು ಸಮಿಟಲ್ಲಿ ಮಾತಾಡ್ತಾ ಇದ್ರು NTPC ಚೇರ್ಮನ್ ಅವರು. ಸೊ ಒಳ್ಳೆ ಪ್ರಾಜೆಕ್ಟ್ಸ್ಗಳಿದೆ. ಸೊ ಇಲ್ಲಿ ನೋಡೋದಾದರೆ ಕಂಟಿನ್ಯೂಸ್ ಆಗಿ 2021ರಿಂದ ಈ ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಹೋಗ್ತಾನೆ ಇತ್ತು. ಈಗ ಒಂದು ದೊಡ್ಡದಾಗಿ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಿದೆ. ಈಗಲೂ ಕೂಡ ಆಲ್ ಟೈಮ್ ಹೈಯಲ್ಲಿದೆ ಇದು. ಇನ್ನೂ ಕೂಡ ಈಗ ನಾವು ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ. ವಾಪಸ್ ಏನಾದರೂ ನಮಗೆ 240 ಈ ಝೋನಿಗೆ ಬಂದು ಟೆಸ್ಟ್ ಆಯಿತು ಅಂತಂದರೆ ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅಲ್ಲಿ ತನಕ ಹೊಸದಾಗಿ ಪೋರ್ಟ್ಫೋಲಿಯೋಗೆ ನಾನಂತೂ ರೆಕಮೆಂಡ್ ಮಾಡೋಕ್ಕಾಗಲ್ಲ. ಬಟ್ ಮಚ್ ಡಿಸರ್ವ್ಡ್ ರನ್ ಅಂತ ಅನ್ಬೋದು. ಯಾಕೆಂದರೆ 2007ರಿಂದ 2021 ತನಕ ಒಂದೇ ಝೋನಲ್ಲಿತ್ತು. ಅದಕ್ಕೆ ಈಗ ಬೇಕಾಗಿರುವಂಥ ಒಂದು ಬ್ರೇಕ್ಔಟ್ ಬರ್ತಾ ಇದೆ. ಸೊ ಗ್ರೀನ್ ಸೆಕ್ಟರ್ ಬಗ್ಗೆ ನಾವು ಫೋಕಸ್ ಆಗಿರಬೇಕು ಮುಂದಿನ ವರ್ಷಗಳಲ್ಲಿ ಅಂತ ಹೇಳಿದ್ದೆ. ಸೊ ಇಂಥ ಸ್ಟಾಕು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇದ್ದರೆ ಒಳ್ಳೆಯದು. ಇದ್ರೆ ಹೋಲ್ಡ್ ಮಾಡಿ. ಫ್ರೆಶ್ ಪೊಸಿಷನ್ ನಾಟ್ ರೆಕಮೆಂಡೆಡ್. ಹೇಗೇನು ಯಾವುದೇ ಪೊಸಿಷನ್ ಮಾತಾಡ್ತಾ ಇದ್ರು, ಯಾವುದೇ ಸ್ಟಾಕ್ ಬಂದು ಮಾತಾಡ್ತಾ ಇದ್ರು, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ನೀವು ಯಾವುದೇ ಟ್ರೇಡ್ನ ಅಥವಾ ಇನ್ವೆಸ್ಟ್ನ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. BL ಬಗ್ಗೆ ಇವತ್ತು ಗ್ರೂಪಲ್ಲಿ ಪ್ರವೀಣ್ ಸರ್ ಒಬ್ಬರು ಹೇಳಿದ್ರು, ಹೋಲ್ಡ್ ಮಾಡಿದ್ದೀನಿ, ಒಳ್ಳೆ ಮೇಲ್ಗಡೆ ಹೋಗ್ತಾ ಇದೆ ಅಂತ. ಖಂಡಿತವಾಗ್ಲೂ. ಸೊ ಇದರಲ್ಲೂ ನೀವು ನೋಡೋದಾದ್ರೆ ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು, ಅದಕ್ಕೆ ಬ್ರೇಕ್ಔಟ್ ಆಗಿ ಒಳ್ಳೆ ಸೂಪರ್ ಆಗಿರೋ ರ್ಯಾಲಿ ಆಗೋಗಿದೆ. ಈಗ ಫ್ರೆಶ್ ಪೊಸಿಷನ್ ನಾಟ್ ರೆಕಮೆಂಡೆಡ್. ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ. ಇದಕ್ಕೆ ಟ್ರೈಲಿಂಗ್ ಸ್ಟಾಪ್ ಲಾಸು ಕೂಡ ಮಾಡ್ಕೊಂತ ಹೋಗ್ಬೋದು. ನೋಡಿ ಈ ಮಂತಲ್ಲಿ ನೀವು ನೋಡೋದಾದ್ರೆ ಆಲ್ಮೋಸ್ಟ್ 145ರಿಂದ 180 ಅಂದರೆ 45 ಪಾಯಿಂಟ್ ಈ ಮಂತಲ್ಲೇ ಬಂದುಬಿಟ್ಟಿದೆ. ಸೊ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. 160 ನೀವು ಟ್ರೈಲಿಂಗ್ SL ಆಗಿ ಇಟ್ಕೊಂಡು ಎಲ್ಲಿ ತನಕ ಹೋಗುತ್ತಾ ನೋಡ್ತಾ ಹೋಗಿ. 160 ಏನಾದ್ರು ವಾಪಸ್ 160ಗಿಂತ ಕೆಳಗಡೆ ಬರ್ತಾ ಇದೆ ಅಂತಂದರೆ ಆಗ ನೀವು ಪ್ರಾಫಿಟ್ ಬುಕ್ಕಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಕೊತ ಹೋಗ್ಬೋದು. ರಾಜೇಶ್ ಎಕ್ಸ್ಪೋರ್ಟ್ಸಲ್ಲಿ 380 ಚಿಲ್ಲರೆನಲ್ಲಿ ಒಂದು 50 ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಇನ್ನೂ ಆ್ಯಡ್ ಮಾಡ್ಕೋಬೋದಾ ಅಂತ ಒಬ್ಬರು ಕೇಳಿದರು. ಸರ್ ಈ ಕಂಪ್ನಿ ಜ್ಯುವೆಲರಿ ಸೆಕ್ಟರಲ್ಲಿ ಬರುತ್ತೆ, ಹಿಂದೆನೂ ಒಂದ್ಸಲ ನೀವು ಕೇಳಿದ್ರಿ ಅನ್ಸುತ್ತೆ. ಪ್ರಾಬ್ಲಮ್ ಏನು ಅಂತಂದರೆ ಇಲ್ಲಿ ಇದೊಂದು ಇಂಪಾರ್ಟೆಂಟ್ ಸಪೋರ್ಟು 440 ಅಂತ ಹೇಳಿದ್ದೆ. ಅದಕ್ಕಿಂತ ಕೆಳಗಡೆ ಬಂದರೆ ಎಷ್ಟು ಬೇಕಾದ್ರೂ ಹೋಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಈಗ ಇಲ್ಲಿ ಬಂದು 350 ಝೋನಲ್ಲಿ ಒಳ್ಳೆ ರೀತಿಯಾದಂಥ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ನೀವು ಕೇಳೋದು ಯಾಕೆ ಅಂತ ನಂಗೆ ಅರ್ಥ ಆಗ್ತಾ ಇದೆ. ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ ಕರೆಕ್ಟು. ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಎಂಟ್ರಿ ಆಗೋದಾದ್ರೆ ಎಂಟ್ರಿ ಆಗ್ಬೋದು. ಬಟ್ ಬೇಕಾದಷ್ಟು ಒಳ್ಳೆ ಸ್ಟಾಕ್ ಇದೆ. ಇದರಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ಈಗ 4-5 ವರ್ಷದಿಂದ ಇವ್ರದ್ದು ರೆವೆನ್ಯೂ ಚೆನ್ನಾಗಿ ಹೋಗ್ತಾ ಇದೆ, ಆದರೆ ಇನ್ಕಮ್ ಬರ್ತಾ ಇಲ್ಲ. ಇನ್ಕಮ್ ಇಂಡಸ್ಟ್ರಿ ಆ್ಯಾವ್ರೇಜ್ ಏನು ಗೋಲ್ಡ್ ಸೆಕ್ಟರ್ ಸ್ಟಾಕ್ಸ್ಗಳಿದೆಯೋ ಅದು ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಒಂದು ಇನ್ಕಮ್ನ ತೋರಿಸ್ತಾ ಇದ್ದಾರೆ. ಏನು ಬ್ಯಾಲೆನ್ಸ್ ಶೀಟ್ ಅಂತ ನಾನು ಚೆಕ್ ಮಾಡೋಕ್ಕಾಗಿಲ್ಲ. ಬಟ್ ಇವ್ನು ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ನು ಕೂಡ ಬ್ರೇಕ್ ಆಗಿದೆ. ಸೊ ಸ್ಟಾಕು ತುಂಬ ವೀಕ್ ಆಗಿದೆ. ಅಗ್ರೆಸಿವ್ ಸೆಲ್ಲಿಂಗ್ ಆಗಿರೋದು ಕೂಡ ಕಾಣಿಸ್ತಾ ಇದೆ. FI ಅವರು ಈ ಸ್ಟಾಕಿಂದ ಆಚೆ ಹೋಗಿದ್ದಾರೆ. ಟಿಪಿಕಲ್ ಎಂ ಪ್ಯಾಟರ್ನ್ ಆಗಿದೆ. ಅಲ್ಲಿಂದ ಬಂದು ಈ ಸಪೋರ್ಟ್ ಇತ್ತು, ಈ ನೆಕ್ಲೈನ್ ಇತ್ತು, ಅದನ್ನು ಕೂಡ ಬ್ರೇಕ್ ಆಗಿಬಿಟ್ಟು ಕೆಳಗಡೆ ಬಂದಿದೆ. ಸೊ ಈಗ ಇಲ್ಲಿ ಯಾವುದೇ ಹಿಂದೆ ಸಪೋರ್ಟ್ ಇಲ್ಲ, ಇಲ್ಲೇ ಇದು ಸಪೋರ್ಟ್ ಮಾಡ್ಕೊತಾ ಇದೆ 350 ಲೆವೆಲಲ್ಲಿ. ಸೊ 350 ಲೆವೆಲ್ನ ಏನಾದ್ರು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು ಅಂದರೆ ಮತ್ತೆ 440 ಲೆವೆಲ್ನ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಫ್ರೆಶ್ ಪೊಸಿಷನ್ ಅಂತ ಇದರಲ್ಲಿ ರೆಕಮೆಂಡ್ ಮಾಡಬೇಕು ಅಂದರೆ 440ನ ದಾಟ್ ಹೋದರೆ ಮಾತ್ರ ನೀವು ಕಂಫರ್ಟಬಲ್ ಆಗಿ ಆ್ಯಡ್ ಮಾಡ್ಕೋಬೋದು. ಅಲ್ಲಿ ತನಕ ಈ ಸ್ಟಾಕಲ್ಲಿ ಸ್ಟ್ರೆಂತ್ ಇರೋದಿಲ್ಲ. ಸೊ ಆ್ಯಡ್ ಮಾಡ್ಕೊಂಡ್ರು ನೀವು ಈ ಬಸ್ ಸ್ಟ್ಯಾಂಡಿನ ಒಂದು 345 ಸ್ಟಾಪ್ ಲಾಸ್ ಇಟ್ಕೊಂಡು 430, 440 ಟಾರ್ಗೆಟ್ಗಳನ್ನು ಶಾರ್ಟ್ ಟರ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಮಾತ್ರ ಆ ರೀತಿಯಾಗಿ ನೀವು ಟ್ರೇಡ್ ಮಾಡೋದು. ಸ್ಟಾಪ್ ಲಾಸ್ ಹತ್ತಿರದಿಂದ ರಿಸ್ಟ್ ರಿವಾರ್ಡ್ ವರ್ಕ್ ಆಗುತ್ತೆ. ಲಾಂಗ್ ಟರ್ಮಲ್ಲಿ ನಾಟ್ ರೆಕಮೆಂಡೆಡ್, ಯಾಕೆಂದರೆ ಫಂಡಮೆಂಟಲಿ ವೀಕ್ ಇದೆ. ಅದೇ ರೀತಿಯಾಗಿ ಝೊಮ್ಯಾಟೊ
ಝೊಮ್ಯಾಟೋದಲ್ಲಿ ನೋಡಿ ಟ್ಯಾಕ್ಸ್ ಇಶ್ಯೂ ಏನೋ ಟ್ಯಾಕ್ಸ್ ಫೈಲಿಂಗ್ ಸರಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವತ್ತೊಂದು ನೆಗೆಟಿವ್ ನ್ಯೂಸ್ ಬಂದಿದೆ. ವೆರಿ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸಲ್ಲಿ ಬಂದು ಒದ್ದಾಡ್ತಾ ಇದೆ 130 ಈ ಕಡೆ. ಬಟ್ ಅಫ್ಕೋರ್ಸ್ ಏನು ಓಪನಿಂಗಲ್ಲಿ ಹೇಳಿದ್ರು ಅದಕ್ಕಿಂತ ಒಂದು ಮೂಮೆಂಟ್ ಮಾಡ್ತು, ಆಲ್ಮೋಸ್ಟ್ ಆ ರೇಂಜಿಗೆ ಬಂತು ಅಂತೂ ಇಂತು ಸ್ಟಾಕು. ಇತ್ತೀಚೆಗಷ್ಟೇ ಇನ್ನೂ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಕೂಡ ಕ್ಲೀನಾಗಿ ಕಾಣಿಸ್ತಾ ಇದೆ, ಅದಕ್ಕೆ ಒಂದು ರ್ಯಾಲಿ ಆಗಿದೆ. ಈಗ ಇಲ್ಲಿ ಬಂದು ಕ್ಲೋಸ್ ಆಗಿದೆ. ಇಲ್ಲಿ ಮುಂದಿನ ಏನು ಕತೆ ಅಂತ ನೋಡ್ತಾ ಹೋಗೋಣ, ಕೆಳಗಡೆ ಬರುತ್ತೋ ಮೇಲ್ಗಡೆ ಹೋಗುತ್ತೋ ಅಂತ. ಟ್ಯಾಕ್ಸ್ ಅಂದಾಗ ನೆನಪಾಯ್ತು, ಕೆಲವರು ನೋಡಿ ಫೈನಾನ್ಷಿಯಲ್ ಇಯರ್ 23-24 ಅಲ್ವಾ ಈಗ ನಡೀತಾ ಇರೋದು, ಆದರೆ 22-23 ಅಂದರೆ ಅಸೆಸ್ಮೆಂಟ್ ಇಯರ್ 23-24 ನಾವು ಈ ವರ್ಷ ಜುಲೈಯಲ್ಲಿ ಫೈಲ್ ಮಾಡಬೇಕಿತ್ತು. ಕೆಲವರು ಟ್ಯಾಕ್ಸ್ ಫೈಲಿಂಗ್ ಮಾಡಿಲ್ಲ, ಅಂಥವರಿಗೆ ಡಿಸೆಂಬರ್ 31 ಕೊನೆಯ ದಿನಾಂಕ ಆಗಿರುತ್ತೆ ಟ್ಯಾಕ್ಸ್ ಫೈಲ್ ಮಾಡಲಿಕ್ಕೆ. ಅದೇ ರೀತಿಯಾಗಿ ಯಾರಾದರೂ ರಿವೈಸ್ ಮಾಡಬೇಕು, ರಿಟರ್ನ್ ಏನೋ ತಪ್ಪಾಗಿ ರಿಟರ್ನ್ ಮಾಡಿಬಿಟ್ಟಿದ್ದೀರಾ ಮತ್ತು ಹೊಸದಾಗಿ ಅದನ್ನ ತಿದ್ದುಪಡಿ ಮಾಡಬೇಕು ಅಂತಂದ್ರೂ ಕೂಡ ಡಿಸೆಂಬರ್ 31 ಲಾಸ್ಟ್ ಡೇಟ್ ಆಗಿರುತ್ತೆ. ಇವತ್ತೊಬ್ಬರು ಸ್ನೇಹಿತರು ಮಾಡೇ ಇರಲಿಲ್ಲ ಅಂತ ಜುಲೈಯಲ್ಲಿ ಕೇಳಿದ್ರು, 5,000 ರೂಪಾಯಿ ಪೆನಾಲ್ಟಿ ಏನೋ ಇದೆ, ಪೆನಾಲ್ಟಿ ಕೊಟ್ಬಿಟ್ಟು ನೀವು ಡಿಸೆಂಬರ್ 31 ಲಾಸ್ಟ್ ಡೇಟ್ ಆಗಿರುತ್ತೆ ನೋಡಿ, ಇಲ್ಲಾಂದರೆ ಆಮೇಲೆ ನೋಟಿಸ್ ಬರ್ಬೋದು. ಟ್ಯಾಕ್ಸ್ ಫೈಲಿಂಗ್ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಟ್ಯಾಕ್ಸ್ ಫೈಲಿಂಗ್ ಮತ್ತು ಇದ್ರ ಬಗ್ಗೆ ಟ್ಯಾಕ್ಸ್ ಫೈಲಿಂಗ್ ಯಾವ ರೀತಿ ಮತ್ತು ಟ್ಯಾಕ್ಸ್ ಡಿಕ್ಲರೇಷನ್ ಯಾವ ರೀತಿ, ಟ್ಯಾಕ್ಸ್ ಪ್ಲಾನಿಂಗ್ ಅಂತ 2 ಪ್ಲೇಲಿಸ್ಟ್ ಇದೆ. ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಫೈಲಿಂಗ್ ಪ್ಲೇಲಿಸ್ಟ್ ನೀವು ದಯವಿಟ್ಟು ಚೆಕ್ಔಟ್ ಮಾಡಿ. ಸ್ಯಾಲರಿಡ್ ಎಂಪ್ಲಾಯ್ಸ್ ಆದರೆ ವೆರಿ ಮಸ್ಟ್ ಅಂತ ಹೇಳ್ತೀನಿ. ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟೋರಿಗೆ ಗೊತ್ತಿದೆ, ಅದು ಕಟ್ತಾನೆ ಇರಬೇಕು ಯಾರು ITR 3 ಫೈಲ್ ಮಾಡ್ತಾ ಇರೋರು. ಸೊ ಅದರಲ್ಲದೆ ಇವತ್ತು ಡಿಸೆಂಬರ್ 31 ಒಳಗಡೆ ಇರೋ ನ್ಯೂಸ್ ಅಂತಂದರೆ ಡಿಮ್ಯಾಟ್ ಅಕೌಂಟ್ನ ನಾಮಿನೇಷನ್ ಆ್ಯಡ್ ಮಾಡೋದು ಅಂತ ಒಂದು ನ್ಯೂಸ್ ಬಂದಿತ್ತಲ್ಲ, ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ನೋಡಿ, ಇದಕ್ಕೆ ನಾನು ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಒಂದು ಶಾರ್ಟ್ ಸೀರೀಸಲ್ಲಿ ವೀಡಿಯೋ ಮಾಡಿಕೊಟ್ಟಿದ್ದೆ ಅನ್ಸುತ್ತೆ. ಅದನ್ನು ನೀವು ನೋಡಿದ್ರೆ, ಯಾಕೆಂದರೆ ಸುಮಾರು ಡಿಮ್ಯಾಟ್ ಅಕೌಂಟ್ ಇಟ್ಟಿರ್ತೀವಿ, ಸುಮಾರು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ, ಎಲ್ಲಿ ನಾನು ನಾಮಿನಿ ಕೊಟ್ಟಿದ್ದೀನಿ, ಎಲ್ಲಿ ನಾಮಿನಿ ಕೊಟ್ಟಿಲ್ಲ, ಪ್ರತ್ಯೇಕವಾಗಿ ಹೋಗಿ ಚೆಕ್ ಮಾಡೋದು ಕಷ್ಟ ಆಗುತ್ತೆ ಅಂತ ಯಾರಿಗಾದ್ರು ಇದೆ ಅಂತಂದರೆ, ಈ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟಿಗೆ ನೀವು ಲಾಗಿನ್ ಆಗಿದ್ರೆ, ಅಂದರೆ ಅದನ್ನು ನೀವು ಎನ್ರೋಲ್ ಮಾಡ್ಕೊಂಡಿದ್ರೆ, ನಿಮಗೆ ಪ್ರತಿ ತಿಂಗಳು ಕೂಡ ನಿಮಗೆ ಸ್ಟೇಟ್ಮೆಂಟ್ ಬರ್ತಾ ಇರುತ್ತಲ್ವ, ಅದರಲ್ಲಿ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ಇದಕ್ಕೆ ನಾಮಿನಿ ಇದಾರೋ ನಾಮಿನಿ ಇಲ್ವೋ ಅಂತ. ಅದನ್ನು ನೋಡಿಕೊಂಡು ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ದಯವಿಟ್ಟು ನಾಮಿನಿನ ಮಾಡಿಸಿ, ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ಅದು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ನಿಮ್ಮ ಅಂಥ ಡಿಮ್ಯಾಟ್ ಅಕೌಂಟ್ಗಳನ್ನು ಕೂಡ ಫ್ರೀಸ್ ಮಾಡೋದು ಅದೇನೋ ಒಂದಿಷ್ಟು ನಿರ್ಬಂಧಗಳು ಬಂದಿತ್ತು. ಜೊತೆಗೆ 1 ವರ್ಷದಿಂದ ಯಾವುದಾದ್ರೂ ಅಕೌಂಟ್ ಆಕ್ಟಿವೇಟೇ ಆಗಿಲ್ಲ ಅಂತಂದರೆ, ಆಕ್ಟಿವ್ ಇಲ್ಲ ಅಂತಂದರೆ, ಅದಕ್ಕೆ ಸಂಬಂಧಪಟ್ಟಂಥ ಟ್ಯಾಗ್ ಆಗಿರುವಂತಹ UPI ಅಕೌಂಟ್ಗಳನ್ನು ಅದನ್ನ ಕೂಡ ಡಿಲಿಂಕ್ ಮಾಡ್ತಾರೆ. UPI ಡಿಸೇಬಲ್ ಆಗುತ್ತೆ ಅಂತ ಒಂದು ನ್ಯೂಸ್ ಬಂದಿದೆ. ಸೊ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ನ್ಯೂಸ್ ಇತ್ತಿತ್ತು ಅನ್ಸುತ್ತೆ. ಇನ್ನೇನು ನ್ಯೂಸ್ ಇತ್ತು, ಇನ್ನೇನು ನೆನಪಾಗ್ತಿಲ್ಲ. ಜೊತೆಗೆ ಲಾಕರ್, ಯಾರು ಬ್ಯಾಂಕಲ್ಲಿ ಲಾಕರ್ ಇಟ್ಟಿರ್ತಿರಲ್ಲ, ಅದೇನೋ ಹೊಸ ಸೈನ್ ಮಾಡಬೇಕು ಅಂತ ಇತ್ತಂತೆ. ಸೊ ಅದರದ್ದು ಡಿಸೆಂಬರ್ 31 ಲಾಸ್ಟ್ ಡೇಟ್ ಇದೆ. ನೀವೇನಾದರೂ ಮಾಡಿಲ್ಲ ಅದನ್ನು ಅಂದರೆ ಅದನ್ನು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಅದಿಷ್ಟು ನ್ಯೂಸ್ಗಳಿತ್ತು, ನೆನಪಾಯಿತು. ಡೆಡ್ಲೈನ್ ಅಂದಾಗ ಡಿಸೆಂಬರ್ 31 ಅಂದಾಗ ಅದೆಷ್ಟನ್ನು ಕವರ್ ಮಾಡಿದ್ದೀನಿ. ಅದೇ ರೀತಿಯಾಗಿ ಡೆಲ್ಟಾ ಕಾರ್ಪ್ನ ಯಾಕೆ ಇವತ್ತು ತೊಗೊತಾ ಇದ್ದೀನಿ ಅಂದರೆ, F&O ಬ್ಯಾನ್ ಆಗಿತ್ತಲ್ಲ, ಇದು ಕೂಡ ಜಸ್ಟ್ ಲಾಸ್ಟ್ ವೀಕ್ ಮಾತಾಡಿದ್ವಿ ಶಾರ್ಟ್ ಸೀರೀಸಲ್ಲಿ. ಇದನ್ನು ಬೇಕಾದರೆ ವೀಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಯಾಕೆ ಸ್ಟಾಕ್ಗಳು F&O ಬ್ಯಾನ್ ಲಿಸ್ಟಿಗೆ ಬರುತ್ತೆ, ಅದರಿಂದ ಹೊರಗಡೆ ಬರುತ್ತೆ, MWPL ಅಂತ ಮ್ಯಾಕ್ಸಿಮಮ್ ವೈಡ್ ಪೊಸಿಷನ್ ಲಿಮಿಟ್ ಇದರ ಬಗ್ಗೆ ಮಾತಾಡಿದ್ವಲ್ವಾ. ಆ ಕಾರಣದಿಂದಾಗಿ ಹೋಗಿತ್ತು ಡೆಲ್ಟಾ ಕಾರ್ಪ್ ಇವಾಗ F&O ಬ್ಯಾನಿಂದ ಆಚೆ ಬಂದಿದೆ ಇವತ್ತು. ಸೊ ನೋಡ್ತಾ ಬರೋದಾದರೆ ಡೆಲ್ಟಾ ಕಾರ್ಪಲ್ಲಿ ತುಂಬ ಒಂದು ಸ್ಪೆಕ್ಯುಲೇಷನ್ನ ಮಾಡಿಬಿಟ್ಟಿದ್ದಾರೆ. ಈಗಲೂ ಕೂಡ ಈ ಸ್ಟಾಕಿಂದ ದೂರ ಇರಿ ಅಂತಲೇ ಹೇಳ್ತೀನಿ. ಓವರ್ ದ ಇಯರ್ಸ್ ನೀವು ನೋಡಿದ್ರೆ 2011 ಲೆವೆಲಲ್ಲಿತ್ತು, ಅಲ್ಲಿಗೆ ಬಂದಿದೆ. ಸೊ ಅದೊಂದು ಕಾರಣಕ್ಕೆ ನೀವೇನಾದರೂ ಅಕ್ಯುಮುಲೇಟ್ ಮಾಡ್ಕೋತೀವಿ ಅಂದರೆ ಮಾಡ್ಕೋಬೇಕು, ಹೊರತು ಬಿಟ್ಟರೆ ಇನ್ನೇನು ಇಲ್ಲ ಇಲ್ಲಿ. ಸೊ ನೋಡ್ತಾ ಹೋಗೋಣ. ಈ ಸ್ಟಾಕಲ್ಲಿ ನಾನಂತೂ ಇವಾಗ ದೂರ ಇರಿ ಅಂತಲೇ ಹೇಳ್ತೀನಿ. ನಾಟ್ ರೆಕಮೆಂಡೆಡ್. ಫಂಡಮೆಂಟಲೀಸ್ ನಾನು ಚೆಕ್ ಮಾಡಿಲ್ಲ, ಬಟ್ ತುಂಬ ಒಂದು ಸ್ಪೆಕ್ಯುಲೇಷನ್ ಆದಂಥ ಸ್ಟಾಕು, ಹಾಗಾಗಿ ದಯವಿಟ್ಟು ದೂರ ಇರಿ. F&O ಮತ್ತೆ ಎಲಿಜಿಬಲ್ ಆಗಿದೆ ಅಂದರೆ ಮತ್ತೆ ಏನಾದರೂ ಮಾಡೋಕ್ಕೆ ಬರ್ತಾರೆ ಇದರಲ್ಲಿ, ಹಾಗಾಗಿ ಹುಷಾರಾಗಿರಿ. ಅದೇ ರೀತಿಯಾಗಿ ಹಿಂದೂಸ್ತಾನ್ ಕಾಪರಲ್ಲಿ ವೀಕ್ಲಿ ಕ್ಯಾಂಡಲಲ್ಲಿ ಒಂದು ಟಿಪಿಕಲ್ ಕಪ್ ಆ್ಯಂಡ್ ಹ್ಯಾಂಡಲ್ ಆಗ್ತಾ ಇದೆ ಅಂತ ಲಾಸ್ಟ್ ವೀಕಲ್ಲಿ ಮಾತಾಡಿದ್ವಿ ಅಂತ ಅನ್ಸುತ್ತೆ. ಅದ್ರದ್ದು ನೋಡಿ, ಇದು ಇನ್ನೂ ಕೂಡ ಮೂಮೆಂಟು ಮೇಲ್ಗಡೆ ಹೋಗ್ತಾ ಇದೆ. ಸರಿ, ಕಪ್ ಹೆಂಗೆ ಆಗೋಯ್ತು ಬಟ್ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಸೊ ಇದು ಕೂಡ F&O ಬ್ಯಾನ್ ಲಿಸ್ಟಲ್ಲಿತ್ತು, ಇವತ್ತು ಆಚೆ ಬಂದಿದೆ. ಸಿಕ್ಕಾಪಟ್ಟೆ ದೊಡ್ಡದಾಗಿ ಡೆಲಿವರಿ ಆದಂಗೆ ಕಾಣಿಸ್ತಾ ಇದೆ. ಆಕ್ಟಿವಿಟಿ ಮಾಡೋರು ಹೋಗಿ ನೋಡಿ ಡೆಲಿವರಿ ಪರ್ಸೆಂಟೇಜ್ ಹೇಳಿ. ಕಾಪರ್ದು ಏನೋ ಇಶ್ಯೂ ಆಗುತ್ತಂತೆ ಸಪ್ಲೈಗೆ ಅಂತ ಸುದ್ದಿ. ಸೊ ಆ ಕಾರಣದಿಂದಾಗಿ ಇಷ್ಟು ಮೇಲ್ಗಡೆ ಹೋಗ್ತಾ ಇದೆ. 300, 280, 300 ಅನ್ನೋದು ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ ಸ್ಟಾಕಲ್ಲಿ. ಸೊ ಈಗ ಆಗ್ತಿರೋ ವಾಲ್ಯೂಮಲ್ಲಿ ನೋಡೋದಾದರೆ ಈಗಲೂ ಕೂಡ ಇದು ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯದೇ ಅಂತ ಅನಿಸ್ತಾ ಇದೆ. ಯಾಕಂದರೆ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು, ಬಸ್ ಸ್ಟ್ಯಾಂಡ್ ಆಗಿ ವಾಪಸ್ ಹೋಗಿ ರೀಟೆಸ್ಟ್ ಮಾಡಿ ಬ್ರೇಕ್ಔಟ್ ಕೊಡ್ತಾ ಇದೆ. ಏನಾದರೂ 270, 280 ಏನಾದರೂ ಸಕ್ಸಸ್ಫುಲಿ ಬ್ರೇಕ್ಔಟ್ ಆಯಿತು ಅಂತಂದರೆ ಮತ್ತೆ ಈ ಸ್ಟಾಕು 400 ಕಡೆಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ವಾಚ್ ಮಾಡ್ತಾ ಇರಿ. ಪೋರ್ಟ್ಫೋಲಿಯೋದಲ್ಲಿ ಇಲ್ಲೊಂದು ಪಾಸ್ ಆಗ್ಬೋದು, ಒಂದು ಆಪರ್ಚುನಿಟಿ ಸಿಗ್ಬೋದು, ಆಗ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಹೇಗೆ ನಾನು ಫಂಡಮೆಂಟಲ್ಸ್ ಚೆಕ್ ಮಾಡಿಲ್ಲ, ಬಟ್ ಕಾಪರ್ ಸೆಕ್ಟರು ಓವರ್ ದ ಇಯರ್ಸ್ ಎಲೆಕ್ಟ್ರಿಕ್ ಸೆಗ್ಮೆಂಟಿಗೂ ಬೇಕು, ಕಾಪರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತ ಒಂದು ಸುದ್ದಿ ಇದೆ. ನೋಡ್ತಾ ಹೋಗೋಣ ಯಾವ ರೀತಿ ಅಂತ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು. ಆರೋಗ್ಯ ವಿಮೆ ಆಯ್ಕೆ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇನ್ನು 2-3 ದಿನ ಅಷ್ಟೇ ಇದೆ ಈ 2023 ಕ್ಯಾಲೆಂಡರ್ ಇಯರ್ ಮುಗಿಯೋಕ್ಕೆ. ಅಷ್ಟರೊಳಗಡೆ ಆರೋಗ್ಯ ವಿಮೆನ ಮಾಡಿಸಿ ನೀವು ಸುರಕ್ಷಿತವಾಗಿರಿ, ನಿಮ್ಮ ಫ್ಯಾಮಿಲಿನೂ ಕೂಡ ಸುರಕ್ಷಿತವಾಗಿರಿಸಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.